ತಿಪಟೂರು ನಗರದ ಪ್ರತಿಷ್ಠಿತ ಕಲ್ಪತರು ವಿದ್ಯಾಸಂಸ್ಥೆ ನಡೆಸುತ್ತಿರುವ ಕಲ್ಪತರು ಸೆಂಟ್ರಲ್ ಸ್ಕೂಲ್ನಲ್ಲಿ ಅಧಿಕ ಶುಲ್ಕ ವಸೂಲಾತಿಗೆ ಪೋಷಕರು ಭಾರೀ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಲೆಯು ನಗರದ BH ರಸ್ತೆಯಲ್ಲಿದ್ದು, ಪೋಷಕರ ಹೇಳಿಕೆ ಪ್ರಕಾರ ಶಾಲೆಯ ಆಡಳಿತ ಸಂಸ್ಥೆ BEO ಸೂಚನೆಗಳಿಗೂ ಕೂಡ ಬೆಲೆಯನ್ನು ನೀಡದೆ ಮನಬೆಳಗಿನ ಶುಲ್ಕ ವಸೂಲಾತಿ ಮಾಡುತ್ತಿದೆ. ಇದು ಶನಿವಾರದಿಂದಲೇ ಪೋಷಕರು ಬೆಳಗ್ಗೆಯಿಂದ ಶಾಲೆಯ ಕಚೇರಿಯ ಮುಂದೆ ಕಾಯುತ್ತಿದ್ದರು. ಆದರೆ ಪ್ರಾಚಾರ್ಯರು ಶಾಲೆಗೆ ಆಗಮಿಸದೆ ಅವರ ಕಚೇರಿಯನ್ನು ಕೂಡ ಬೇಗ ಮೂಡಿಸಿದ್ದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಪೋಷಕರು PWD ಅಧಿಕಾರಿಗಳಾದ BEO ಚಂದ್ರಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ ಇಲಾಖೆ ಈಗಲೇ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ರು. ಆದರೆ ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ ಎಲ್ಲರಿಗೂ ಕೂಡ ಸಮಾನ ಶಿಕ್ಷಣವನ್ನು ಸಿಗಬೇಕು. ಆದರೆ ಇಲ್ಲಿ ನಿಗದಿತ ಶುಲ್ಕವನ್ನು ಮೀರಿ ಹಣವನ್ನು ಕೇಳ್ತಿದ್ದಾರೆ ಅಂತ ಪೋಷಕರು ಆರೋಪವನ್ನು ಮಾಡ್ತಿದ್ದಾರೆ. ಇನ್ನು ಈ ಒಂದು ಸಂಬಂಧ BEO ವತಿಯಿಂದ ತನಿಖೆ ನಡೆಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ಭರವಸೆಯನ್ನು ಕೂಡ ನೀಡಲಾಗಿದೆ. ಪಾಠ ಮಾಡೋಂಗಿಲ್ಲ, ಯಾವ ಅಡ್ಮಿಷನ್ ನಡೆಯಂಗಿಲ್ಲ. ನಿಮ್ಗೆ ಇತ್ಯರ್ಥ ಆದ್ಮೇಲೆ ಈ ಸ್ಕೂಲ್ ಓಪನ್ ಮಾಡಿ. ಸರ್, ಸ್ಕೂಲ್ಗಳವ್ರು ಬುಕ್ಸ್ ಸೇಲ್ ಮಾಡ್ಬೋದಾ? ಸ್ಕೂಲ್ಗಳವ್ರು ಬುಕ್ಸ್ ಅನ್ನ ಸೇಲ್ ಮಾಡ್ಬೋದಾ? ಕಾನೂನು ಪ್ರಕಾರ ಇಲ್ಲ. ಈ ಸ್ಕೂಲಲ್ಲಿ ಮಾಡ್ತಾವ್ರ ಇಲ್ವಾ? ತಡ್ರಿ, ಮಾಡ್ತಾವ್ರ ಇಲ್ವಾ? ಕಾನೂನು ಪ್ರಕಾರವಾಗಿ ಏನು ಸಿಲೆಬಸ್ ಇದೆ, ಪ್ರಿಸ್ಕ್ರೈಬ್ ಸಿಲೆಬಸ್ ಇದೆ, ಅದನ್ನ ಅವ್ರಿಗೆ ಮಕ್ಕಳು ಅಲ್ಲ, ಅದನ್ನ ಸ್ಕೂಲ್ ಅವರು ಸೇಲ್ ಮಾಡಬಹುದಾ? ಸ್ಕೂಲ್ನವ್ರು ಸೇಲ್ ಮಾಡ್ತಾ ಇದಾರಲ್ಲ, ಇಲ್ಲಿ ಏನ್ ಮಾಡಿದ್ರೆ ಏನ್ ಕ್ರಮ ಕೈಗೊಂಡಿದ್ದೀರಾ? ಅದಕ್ಕೆ ಸಂಬಂಧಪಟ್ಟಂತೆ ಅವರು ನೀವು ಲೆಟರ್ ಬರೀತೀರಾ, ಅವ್ರ ಕತೆ ಹೇಳ್ತಾರೆ, ಅದನ್ನ ಹೇಳ್ಬೇಡಿ. ಮುಂದೆ ಕೇಳಿ, ಇಷ್ಟು ವರ್ಷ ಏನ್ ಕ್ರಮ ಕೈಗೊಂಡಿದ್ದೀರಾ? ಈಗ ನಾವು ಸ್ಕೂಲಲ್ಲಿ ಬುಕ್ಸ್ ತಗೋಬೇಕಾ ಬೇಡವಾ? ನಾವು ಸ್ಕೂಲಲ್ಲಿ ಈ ಕಲ್ಪತರು ಸೆಂಟ್ರಲ್ ಸ್ಕೂಲಲ್ಲಿ ಬುಕ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕಾ ಬೇಡವಾ? ಈಗ ಪರ್ಚೇಸ್ ಅಂತಂದ್ರೆ ಈಗ ಅವ್ರದ್ದು ಏನು ನಿಮಗೆ ಹೇಳ್ತಾರೆ ಟೆಕ್ಸ್ಟ್ ಬುಕ್ ಅನ್ನ, ಆ ಟೆಕ್ಸ್ಟ್ ಬುಕ್ ಅನ್ನ ಈಗ ನಿಮ್ಮಲ್ಲಿ ತಂದು ಕೊಡುವಂತ ಟೆಕ್ಸ್ಟ್ ಬುಕ್ ಏನಿದಾವೆ ಅವುಗಳನ್ನ ಮಕ್ಕಳಿಂದ ಅಲ್ಲ, ಎಲ್ಲಿ ಸ್ಕೂಲಲ್ಲಿ ತಗೋಬೇಕಾ ಹೊರಗಡೆ ತಗೋಬೇಕಾ? ಈಗ ಸ್ಕೂಲಲ್ಲಿ ತಗೊಳೋದಕ್ಕೆ ಅವರು ಅಲ್ಲಿಂದ ಮಾರ್ಕೆಟ್ ಮಾಡ್ಲಿಕ್ಕೆ ಸ್ಕೂಲಲ್ಲಿ ತಗೋಬಹುದಾ ಇಲ್ವಾ ಅಷ್ಟೇ ಹೇಳಿ. ಪ್ರಾವಿಷನ್ ಇಲ್ಲ. ಸ್ಕೂಲಲ್ಲಿ ಬುಕ್ಸ್ ಪರ್ಚೇಸ್ ಮಾಡಂಗಿಲ್ಲ, ಕರೆಕ್ಟಾ? ಸ್ಕೂಲ್ ಅವರು ಬುಕ್ಸ್ ಅನ್ನ ಸೇಲ್ ಮಾಡಂಗಿಲ್ಲ, ಕರೆಕ್ಟಾ? ಅವರು NCERT ಗೈಡ್ಲೈನ್ಸ್ ಹೇಳ್ಬೇಕು. ಆ NCERT ಗೈಡ್ಲೈನ್ಸ್ ನ ಪೇರೆಂಟ್ಸ್ ಪರ್ಚೇಸ್ ಮಾಡಿ ಸ್ಕೂಲಿಗೆ ಮಕ್ಕಳನ್ನ ಕಳಿಸ್ಬೇಕು, ಕರೆಕ್ಟಾ? ಕ್ಲಿಯರ್ ತಾನೆ? ಅಷ್ಟೇ. ಮಾತಾಡಕ್ ರೈಟ್ಸ್ ಇದೆ, ಮಾತಾಡಿ. ನೀವು ಯಾಕೆ ಮಾತಾಡ್ತಿಲ್ಲ? ಈಗ ಏನಂತಂದ್ರೆ ಸಂಸ್ಥೆಯವರು ಏನಿದ್ದಾರೆ ನಾಳೆ ಅದನ್ನು ಮೀಟಿಂಗ್ ಕಾಲ್ ಮಾಡ್ತಿದ್ದಾರೆ, ಮೀಟಿಂಗ್ ನಡೆಸ್ತಾ ಇದ್ದಾರೆ. ಸರ್, ನಾಳೆ ಬೇಡ ಸರ್, ನಾವು ಆಯ್ತು. ನಾನು ಬೆಳಗ್ಗೆ 12 ಗಂಟೆವರೆಗೂ 7 ಗಂಟೆವರೆಗೂ ಇಲ್ಲಿದ್ದೀನಲ್ಲ, ಅದಕ್ಕೆ ಉತ್ತರ ಕೊಡಿ. ನೀವು ಬೇಡ, ಕರ್ಸಿ ಪ್ರಿನ್ಸಿಪಲ್ ಮೇಡಮ್, ಪ್ರಿನ್ಸಿಪಾಲ್ ಮೇಡಮ್ ಕರ್ಸಿ ಮಾತಾಡೋಣ. ಅವರಿಗೆ ಜವಾಬ್ದಾರಿ ಇದೆ ಅಲ್ವಾ ಇದರಲ್ಲಿ? 15 ದಿನದಿಂದ ದೂರು ಕೊಟ್ಟಿದ್ದೀವಿ. ನಾವೆಲ್ಲೂ ಹೋಗಲ್ಲ. ಸಮಿತಿಯವರನ್ನು ಕೂಡ ಇಲ್ಲಿ ಅವ್ರಿಗೂ ಕೂಡ ಏನ್ ಮಾಡ್ತಿದ್ರಿ ನೀವು? ದೂರ್ ಕೊಡ್ತಾನೆ ಇದಾರೆ ತಾನೆ. ಎಲ್ಲಾರು ಪದೇ ಪದೇ ಬಂದು ನಿಮ್ ಆಫೀಸಲ್ಲಿ ಮಾತಾಡ್ತಿದಾರೆ ತಾನೆ. ಏನ್ ಮಾಡ್ತೀರಿ 15 ದಿವಸದಿಂದ ನೀವು? ಎಲ್ಲ ನೋಟಿಸ್ ಜಾರಿ ಮಾಡಿದ್ದೀವಿ. ಮತ್ತೆ ಅವ್ರಿಗೆಲ್ಲ ಜಾರಿ ಮಾಡಿದ್ಮೇಲೆ ಹೆಂಗ್ ಬಂತು ನೋಟಿಸ್ ಕೊಡೋದು? ಇವತ್ತೆಂಟು ದಿನಕ್ಕೆ ಸ್ಕೂಲ್ ಶುರುವಾಗುತ್ತೆ. ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಶುರುವಾಗುತ್ತೆ, ನಮ್ಗೆ ಭಯ ಶುರುವಾಗುತ್ತೆ. ನಾವೇನು ಬಿಟ್ಟು ಬಂದಿದ್ದೀವಿ ಸರ್. ಇವತ್ತೇ ಬೋರ್ಡ್ ಹಾಕಿ ನೋಟಿಸ್ ಜಾರಿ ಆಗಿದೆ ಅಂತ ಕೇಳಿ ಅದನ್ನ ಹಾಗೆ ಕೊಡ್ಬೇಕು. ಪೇರೆಂಟ್ಸ್ಗಳು ಏನಿದ್ದಾರೆ ಈಗ ಇವತ್ತು ಬಂದಿದ್ದೀವಿ. ಹೌದು, ನಮ್ಮ ಆಡಳಿತ ಮಂಡಳಿಯವರು ಮತ್ತೆ ಅವರ ಪ್ರಿನ್ಸಿಪಾಲ್ ಏನಿದ್ದಾರೆ ಅದಕ್ಕೆ ಅವರು ಅದನ್ನ ನೀವು ಚರ್ಚೆ ಮಾಡ್ತಾರೆ. ಅವ್ರು ಬಂದು ಇಲ್ಲೇ ಹೇಳಿ ಸರ್. ಬೆಳಗ್ಗೆಯಿಂದ ಕಾಯ್ತಾ ಇದೀವಿ ಇಲ್ಲಿ, ಬೆಳಗ್ಗೆಯಿಂದನೂ ಇದೀವಿ. ಈಗ ಬಂದಿಲ್ಲ, ಸ್ಕೂಲ್ ಟೈಮಿಂಗ್ಸ್ ಅಲ್ಲೇ ಬಂದಿರತ್ತೆ. ನಾವು ಊಟನೂ ಮಾಡಿಲ್ಲ ಸರ್. 12 ಗಂಟೆಗೆ ಬಂದವ್ರು ಇಲ್ಲೇ ಇದೀವಿ. ಚರ್ಚೆ ಮಾಡಿ ನಿಮಗೆ ನಾಳೆ ಎಲ್ಲ ಸರ್, ನಾವು ಇವತ್ತೇ ಆಗಬೇಕು, ಅಲ್ಲಿವರೆಗೂ ನಾವು ಹೋಗಲ್ಲ. ಈ ಸ್ಕೂಲಲ್ಲಿ ಸಿಲೆಬಸ್ ಯಾವುದು ಸರ್? ಸಿಲೆಬಸ್ ಯಾವ್ದು? ಪ್ರಿನ್ಸಿಪಲ್ ಕರ್ಸಿ ಎಲ್ಲ ಮಾತಾಡೋಣ. ತಡೀತಾರಲ್ಲ ರೆಕಾರ್ಡ್ ಆಗಿ. CBSE ಸಿಲೆಬಸ್ ಏನಿದೆ ಅದನ್ನ ಬೋಧನೆ ಅದನ್ನೇ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಮಾಡ್ತಾ ಈಗ ಅವರು ನಮಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಅಥವಾ ಅದನ್ನ ನಮಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ಅವರು. ಏನಂತಂದರೆ ಈಗ ಸಿಲೆಬಸ್ನೊಳಗಡೆ ನಾವು ಹೈಸ್ಕೂಲ್ಗಳಿಗೆ NCERT ಇದು ಮಾಡ್ತಿದ್ವಿ 1ರಿಂದ 7 ಅಥವಾ 1ರಿಂದ 8ವರೆಗೆ. ಈಗ NCERT ಪ್ರಿಸ್ಕ್ರೈಬ್ ಸಿಲೆಬಸ್ ಏನಿದೆ ಅಂದರೆ ಆಥರೈಸ್ಡ್ ಸಿಲೆಬಸ್ ಏನಿದೆ, ಆಥರೈಸ್ಡ್ ಸಿಲೆಬಸ್ಸನ್ನು ನಾವು ಅಂದ್ರೆ NCERT ನ 1ರಿಂದ ಮಾಡ್ತಿಲ್ಲ ಅಂತ ಒಪ್ಕೊಂತ ಇದ್ದೀರಾ? ಪರಿಶೀಲನೆ ಮಾಡಿದ್ದೀರಾ? ಪರಿಶೀಲನೆ ಅವರು ಕೊಟ್ಟಿದ್ದಾರೆ ಲೆಕ್ಕ. ಅಲ್ಲ ಸರ್, ಒಂದು ನಿಮಿಷ ಸರ್. BEO ಅವರು ಇಲ್ಲಿ ಕೇಳಿ ಒಂದು ನಿಮಿಷ. NCERT ಸಿಲೆಬಸ್ ನ ಅವರು 1ರಿಂದ 7ವರೆಗೂ ಫಾಲೋ ಮಾಡ್ತಿಲ್ಲ, ಕರೆಕ್ಟಾ?
ನೀವು ಕತೆ ಬೇಡ ಕರೆಕ್ಟ್ ಮಾಡ್ತಾ ಇದಾರಾ ಇಲ್ವಾ? NCERT 1ರಿಂದ 7th ವರೆಗೂ ಮಾಡ್ತಾವ್ರಾ ಇಲ್ವಾ ಸರ್? ಕತೆ ಬೇಡ ಸರ್ ಮಾಡ್ತಾವ್ರಾ ಇಲ್ಲ NCERT ಫಾಲೋ ಮಾಡ್ತಾವ್ರಾ? NCERT ಸಿಲೆಬಸ್ ಫಾಲೋ ಮಾಡ್ತಾವ್ರಾ? ಬುಕ್ಸ್ ತರಿಸಿ NCERT ಸಿಲೆಬಸ್ ಅಲ್ಲಿ ಒಂದು ಆದೇಶ ಮಾಡಿದ್ದಾರೆ. ಯಾವ ಆದೇಶ ತಗೊಂಬರ್ರಿ, ಕೊಡಿ ಆದೇಶ. ನೀವು ನಿಮ್ದು 15 ದಿವಸದಿಂದ ಕತೆ ಕೇಳಿ 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 ನಾವು ನಿಮಗಿಂತ ಹೆಚ್ಚಾಗಿ ಮೇಷ್ಟ್ರಾಗ್ಬಿಟ್ಟಿದೀವಿ. ಮುಂದಿನ ವಾರ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ನಮಗೆ NCERT ಸಿಲೆಬಸ್ ಬೇಕು ಅಷ್ಟೇ. ಈಗ ನಮ್ದು ಏನೇನ್ ಕೋರಿಕೆಗಳು ನಿಮ್ಗೆ ಸಲ್ಲಿಸಿದಾರಲ್ವಾ, ಮನವಿ ಕೊಟ್ಟಿದಾರಲ್ವಾ ಎಲ್ಲಾರುನು, 15 ದಿವಸದಿಂದ ಯಾಕೆ ನೀವು ಪರಿಹಾರ ಮಾಡಿಲ್ಲ ಇದನ್ನ? 15 ದಿವಸದಿಂದ ಈಗ ಇನ್ನೊಂದ್ ವಾರದಲ್ಲಿ ನಾವು ಎಲ್ಲ ರೆಡಿ ಮಾಡ್ಕೋಬೇಕು. ಶುರು ಮಾಡ್ಬೇಡಿ ಸರ್, ಸ್ಕೂಲ್ ಶುರು ಸ್ಕೂಲ್ ಶುರುವಾಗಂಗಿಲ್ಲ, ಅದೆಲ್ಲ ಪರಿಹಾರ ಮಾಡೋವರೆಗೂ ಅಡ್ಮಿಷನ್ ಆಗಂಗಿಲ್ಲ. ನೀವು ಮಾಡಿಸಿ ಅಷ್ಟೇನೆ. ಇದೊಂದೇ ಸ್ಕೂಲ್ ಅಂತಲ್ಲ, ಪ್ರೈವೇಟ್ ಸ್ಕೂಲ್ ಯಾವ್ಯಾವ ಇದಾವೆ ಎಲ್ಲ ಅವಶ್ಯಕತೆಗಳು. ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಕೊಳ್ಳಿ. ನಾವು ಕೊಡೋದೇ 1000 ರೂಪಾಯಿ. NCERT ಸಿಲೆಬಸ್ ಬುಕ್ಸ್ ಕೊಡಿಸಿ. ನೀವು ಎಲ್ಲ ಇತ್ಯರ್ಥ ಆಗೋವರೆಗೂ ನಾವು ಮಕ್ಕಳು